ನನಗೆ ಸರೋಜಾದೇವಿ ಆಂಟಿ ಬಂದು ನಾನು ನಾನು ತುಂಬ ಚಿಕ್ಕ ಮಗುವಿಂದ ನಾನು ನೋಡಿರೋವಂಥ ಒಂದು ಕಲಾವಿದೆ. ಫಸ್ಟು ನನ್ನ ಲೈಫಲ್ಲಿ ನೋಡಿದಂಥ ಕಲಾವಿದೆ. ಅವ್ರ ಮಗಳಾದ ಇಂದು ಮತ್ತು ನಾನು ಕ್ಲಾಸ್ಮೇಟ್ಸು ಕ್ಲೂಡಿ ಕಾನ್ವೆಂಟಲ್ಲಿ ಒಂದೇ ಕ್ಲಾಸಲ್ಲಿದ್ವಿ. ಭಾಳ ವರ್ಷಗಳು ಓದಿದ್ವಿ ಒಟ್ಟಿಗೆ. ಸೊ ಈ ಮನೆ ನನಗೆ ಒಂಥರ ಭಾಳ ಒಂದು ಆತ್ಮೀಯವಾದ ಒಂದು ಜಾಗ ಇದು. ಆಂಟಿ ಹತ್ರ ಬಂದು ಆಟಾಡೋದು ಮತ್ತು ಆಂಟಿನ ಇವತ್ತು ಈ ಥರ ನೋಡೋದು ಭಾಳ ಶಾಕ್ ಆಗ್ತಿದೆ. ನಾವೆಲ್ಲ ಬದುಕಬೇಕಾದ ಅವಶ್ಯಕತೆನೇ ಇಲ್ಲ. ನಮ್ಮ ಆಯುಷೆಲ್ಲ ಕೊಟ್ಬಿಟ್ಟು ಇಂಥವರೆಲ್ಲ ಇರಬೇಕು ಅಂತ ನನ್ನ ಭಾವನೆ. ಯಾಕಂದರೆ ಶೀಸ್ ಬರೀ ನಮ್ಮ ಕನ್ನಡದ ಕಲಾವಿದೆಯಾಗಿ ಇವತ್ತು ತಮಿಳ್ನಾಡು, ತೆಲುಗು ಎಲ್ಲ ಕಡೆ ಆಂಟಿ ಬಗ್ಗೆ ತುಂಬ ವೇದನೆ ಅವರು ವ್ಯಕ್ತಪಡಿಸ್ತಿದ್ದಾರೆ. ಸೊ ನನಗಂತೂ ತುಂಬ ಶಾಕ್ ಆಗ್ತಿದೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಸಿಸ್ಟ್ರಿಗೆ ಪ್ಯಾರಲಿಸಿಸ್ ಆಗಿದೆ. ನಾನು ಎಲ್ಲೂ ಹೆಚ್ಚಿಗೆ ಹೊರಗಡೆ ಬರಲ್ಲ. ಅವ್ರನ್ನ ಮಲಗಿಸ್ಬಿಟ್ಟು ಓಡಿ ಬಂದೆ. ಬಟ್ ಆಂಟಿನ ಆ ಥರ ನೋಡುವಾಗ ತುಂಬ ಶಾಕ್ ಆಗುತ್ತೆ. ಆ್ಯಂಡ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಎಲ್ಲಿದ್ದರೂ ಆಂಟಿ ಆಶೀರ್ವಾದ ಅದು ನನಗೆ ತುಂಬ ಶಾಕ್ ಆಗಿದೆ ಇವತ್ತು. ಸೊ ಆಂಟಿ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಬೇಕು, ಅವ್ರು ಚೆನ್ನಾಗಿರಬೇಕು ಅಂತ ನಾನು ಭಾವಿಸ್ತೀನಿ. ಇಲ್ಲ, ಇತ್ತೀಚೆಗೆ ನನಗಾಗಲಿಲ್ಲ, ಮಾತಾಡಿದ್ದೆ ಅಷ್ಟೇ. ಬಟ್ ಪರ್ಸ್ನಲಾಗಿ ಬಂದು ಅವ್ರು ನೋಡೋಕ್ಕಾಗಲಿಲ್ಲ. ಬಟ್ ಅವ್ರು ತೀರೋಗಿದ್ದು ಭಾಳ ಶಾಕ್ ಆಯಿತು. ಯಾಕಂದರೆ ಬಟ್ ಎಲ್ಲರೂ ಒಂಥರ ಶಾಕಲ್ಲಿದ್ದೀವಿ, ನಾವೇನು ಹೇಳೋಕ್ಕಾಗ್ತಿಲ್ಲ. ಬಟ್ ಈ ಥರ ಸರೋಜಾದೇವಿ ಆಂಟಿನ ನೋಡುವಾಗ ತುಂಬ ಶಾಕ್ ಆಗ್ತಿದೆ. ನನಗೆ ಸರೋಜಾದೇವಿ ಆಂಟಿ ಬಂದು ನಾನು ತುಂಬ ಚಿಕ್ಕ ಮಗುವಿಂದ ನಾನು ನೋಡಿರೋವಂಥ ಒಂದು ಕಲಾವಿದೆ. ಫಸ್ಟು ನನ್ನ ಲೈಫಲ್ಲಿ ನೋಡಿದಂಥ ಕಲಾವಿದೆ. ಅವ್ರ ಮಗಳಾದ ಇಂದು ಮತ್ತು ನಾನು ಕ್ಲಾಸ್ಮೇಟ್ಸು ಕ್ಲೂಡಿ ಕಾನ್ವೆಂಟಲ್ಲಿ ಒಂದೇ ಕ್ಲಾಸಲ್ಲಿದ್ವಿ. ಭಾಳ ವರ್ಷಗಳು ಓದಿದ್ವಿ ಒಟ್ಟಿಗೆ. ಸೊ ಈ ಮನೆ ನನಗೆ ಒಂಥರ ಭಾಳ ಒಂದು ಆತ್ಮೀಯವಾದ ಒಂದು ಜಾಗ ಇದು. ಆಂಟಿ ಹತ್ರ ಬಂದು ಆಟಾಡೋದು ಮತ್ತು ಆಂಟಿನ ಇವತ್ತು ಈ ಥರ ನೋಡೋದು ಭಾಳ ಶಾಕ್ ಆಗ್ತಿದೆ. ನಾವೆಲ್ಲ ಬದುಕಬೇಕಾದ ಅವಶ್ಯಕತೆನೇ ಇಲ್ಲ. ನಮ್ಮ ಆಯುಷೆಲ್ಲ ಕೊಟ್ಬಿಟ್ಟು ಇಂಥವರೆಲ್ಲ ಇರಬೇಕು ಅಂತ ನನ್ನ ಭಾವನೆ. ಯಾಕಂದರೆ ಶೀಸ್ ಬರೀ ನಮ್ಮ ಕನ್ನಡದ ಕಲಾವಿದೆಯಾಗಿ ಇವತ್ತು ತಮಿಳ್ನಾಡು, ತೆಲುಗು ಎಲ್ಲ ಕಡೆ ಆಂಟಿ ಬಗ್ಗೆ ತುಂಬ ವೇದನೆ ಅವರು ವ್ಯಕ್ತಪಡಿಸ್ತಿದ್ದಾರೆ. ಸೊ ನನಗಂತೂ ತುಂಬ ಶಾಕ್ ಆಗ್ತಿದೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಸಿಸ್ಟ್ರಿಗೆ ಪ್ಯಾರಲಿಸಿಸ್ ಆಗಿದೆ. ನಾನು ಎಲ್ಲೂ ಹೆಚ್ಚಿಗೆ ಹೊರಗಡೆ ಬರಲ್ಲ. ಅವ್ರನ್ನ ಮಲಗಿಸ್ಬಿಟ್ಟು ಓಡಿ ಬಂದೆ. ಬಟ್ ಆಂಟಿನ ಆ ಥರ ನೋಡುವಾಗ ತುಂಬ ಶಾಕ್ ಆಗುತ್ತೆ. ಆ್ಯಂಡ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಎಲ್ಲಿದ್ದರೂ ಆಂಟಿ ಆಶೀರ್ವಾದ ಅದು ನನಗೆ ತುಂಬ ಶಾಕ್ ಆಗಿದೆ ಇವತ್ತು. ಸೊ ಆಂಟಿ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಬೇಕು, ಅವ್ರು ಚೆನ್ನಾಗಿರಬೇಕು ಅಂತ ನಾನು ಭಾವಿಸ್ತೀನಿ. ಇಲ್ಲ, ಇತ್ತೀಚೆಗೆ ನನಗಾಗಲಿಲ್ಲ, ಮಾತಾಡಿದ್ದೆ ಅಷ್ಟೇ. ಬಟ್ ಪರ್ಸ್ನಲಾಗಿ ಬಂದು ಅವ್ರು ನೋಡೋಕ್ಕಾಗಲಿಲ್ಲ. ಬಟ್ ಅವ್ರು ತೀರೋಗಿದ್ದು ಭಾಳ ಶಾಕ್ ಆಯಿತು. ಯಾಕಂದರೆ ಬಟ್ ಎಲ್ಲರೂ ಒಂಥರ ಶಾಕಲ್ಲಿದ್ದೀವಿ, ನಾವೇನು ಹೇಳೋಕ್ಕಾಗ್ತಿಲ್ಲ. ಬಟ್ ಈ ಥರ ಸರೋಜಾದೇವಿ ಆಂಟಿನ ನೋಡುವಾಗ ತುಂಬ ಶಾಕ್ ಆಗ್ತಿದೆ.